ಭಯಪಡಬೇಡ, ನಾನೇ ನಿಮಗೆ ದಾರಿ ತೋರಿಸ್ತೇನೆ. ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 1ನೇ ಅಧ್ಯಾಯ 32-33 ವಚನ. ಆದರೂ ನೀವು ನಿಮ್ಮ ದೇವರಾದ ಯೆಹೋವನನ್ನು ಇನ್ನೂ ನಂಬಲೇ ಇಲ್ಲ. ನೀವು ಹೋಗಬೇಕಾದ ದಾರಿಯನ್ನು ತೋರಿಸುವುದಕ್ಕೂ ದಂಡು ಇಳಿಯಬೇಕಾದ ಸ್ಥಳಗಳನ್ನು ಗೊತ್ತು ಮಾಡುವುದಕ್ಕೂ ರಾತ್ರಿ ಹೊತ್ತು ಬೆಂಕಿಯಲ್ಲಿಯೂ ಹಗಲು ಹೊತ್ತು ಮೇಘದಲ್ಲಿಯೂ ಮಾರ್ಗದಲ್ಲಿ ನಿಮ್ಮ ಮುಂದುಗಡೆ ಹೋದನು. ಮಗನೇ ಸೋದರ ಸೋದರಿ, ಇಸ್ರಾಯೇಲ್ ಜನ ಐಗುಪ್ತ ದೇಶದಲ್ಲಿ 430 ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ? 430 ವರ್ಷಗಳ ಕಾಲ ಐಗುಪ್ತದಲ್ಲಿ ಫರೋಹನ ಹತ್ರ ದಾಸತ್ವದಲ್ಲಿದ್ದಾರೆ, ದಾಸರಾಗಿ ಐಗುಪ್ತದಲ್ಲಿದ್ದಾರೆ. ಐಗುಪ್ತದಲ್ಲಿರುವಾಗ ಈಗ ಈ ಸಂದರ್ಭದಲ್ಲಿ ಆ ಐಗುಪ್ತವನ್ನು ಬಿಟ್ಟು ಈಗ ಕಾನಾನಿಗೆ ಹೋಗ್ಬೇಕಂತೇಳಿ ಐಗುಪ್ತ ಬಿಟ್ಟು ಹೊರಗೆ ಬಂದಿದ್ದಾರೆ. ಚೆನ್ನಾಗಿ ಹೇಳ್ರಿ, ಹೊರಗೆ ಕಾನಾನಿಗೆ ಹೋಗಬೇಕು. ಹೆಂಗೆ ಹೋಗಬೇಕು, ಯಾವ ಮಾರ್ಗದಿಂದ ಹೋಗಬೇಕು ಅವ್ರಿಗೆ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಮಾರ್ಗ ಗೊತ್ತಿಲ್ಲ. ಯಾಕೆಂದರೆ ಅವರು 430 ವರ್ಷಗಳ ಕಾಲ ಐಗುಪ್ತದಲ್ಲೇ ಇದ್ದುದರಿಂದ ಅವರಿಗೆ ಪ್ರಪಂಚದ ಬಗ್ಗೆ ಅಷ್ಟೊಂದು ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಪರಿಚಯ ಇಲ್ಲ. ಹಾಗಾಗಿ ಕಾನಾನ್ಗೆ ಹೋಗ್ಲಿಕ್ಕೆ ಅವರಿಗೆ ದಾರಿ ಗೊತ್ತಿಲ್ಲ, ಮಾರ್ಗ ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ. ಇದು ದೇವ್ರಿಗೆ ಗೊತ್ತು, ಇವರಿಗೆ ಏನು ಗೊತ್ತಿಲ್ಲ. ಕಾನಾನ್ಗೆ ಹೋಗಕ್ಕೆ ಗೊತ್ತಿಲ್ಲ ಇವರಿಗೆ ಅಂತೇಳಿ ದೇವ್ರಿಗೆ ಗೊತ್ತಾಗಿ ಏನು ಮಾಡೋಣ ಗೊತ್ತಾ? ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಅವರು ಮುಂದೆ ಹಾದು ಹೋಗಿದ್ದಾನೆ, ಅವರು ಮುಂದೆ ನಡೆದು ಹೋಗಿದ್ದಾನೆ. ಯಾವಾಗ ದೇವರು ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಅವರು ಮುಂದೆ ಮುಂದೆ ಹೋಗ್ತಿದ್ನೋ, ಆ ಮೇಘ ಸ್ತಂಭ ನೋಡಿಕೊಂಡು, ಆ ಅಗ್ನಿ ಸ್ತಂಭ ನೋಡಿಕೊಂಡು ಅವರು ಆ ಮೇಘ ಸ್ತಂಭದಿಂದ ಹಿಂದೆ 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 ಹೋಗಿದ್ದಾರೆ. ದೇವರು ಅವರಿಗೆ ಮಾರ್ಗ ತೋರಿಸಿದಾನೆ. ಚಪ್ಪಾಳೆ ತಟ್ಟಿ. ನಾನು ಒಂದೊಂದು ಸಾರಿ ಆಲೋಚನೆ ಮಾಡ್ತಿದ್ದೀವಿ, ವಾಕ್ಯ ಬರಬೇಕಾದ್ರೆ, ಯಪ್ಪ ಮೇಘ ಸ್ತಂಭ ಮುಂದೆ ಹೋಗಬೇಕಾದ್ರೆ, ಅಗ್ನಿ ಸ್ತಂಭ ಮುಂದೆ ಹೋಗಬೇಕಾದ್ರೆ ಇಸ್ರಾಯೇಲ್ ಜನ ಹಿಂದೆ ಹೋಗ್ತಾ ಇದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಹೆಂಗಿರ್ಬೋದು ಒಂದು ಸಾರಿ ಆಲೋಚನೆ ಮಾಡಿರಿ, ಆ ಅನುಭವ ಹೆಂಗಿರ್ಬೋದು ಒಂದು ಸಾರಿ ಆಲೋಚನೆ ಮಾಡಿರಿ. ಒಂದು ವೇಳೆ ನನಗೂ ನಿನಗೂ ದೇವರು ಅಗ್ನಿ ಸ್ತಂಭವಾಗಿ ದೇವರು ಮುಂದೆ ಮುಂದೆ ಕರ್ಕೊಂಡು ಹೋಗುವಾಗ, ನಾವು ಹಿಂದೆಯಿಂದ ಅಗ್ನಿ ಸ್ತಂಭ ಮೇಘ ಸ್ತಂಭದಲ್ಲಿ ಹೋಗುವಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಆಶ್ಚರ್ಯ ಆಗುತ್ತೆ. 1,000 ಜನಕ್ಕನ ಹೇಳ್ಬಿಡ್ತೀವಿ ನಾವು. ಆ ಖುಷಿ ತಡಿಲಾರ್ದೆ ದೇವರು ನನಗೆ ಮೇಘಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ನನ್ನನ್ನು ಕರ್ಕೊಂಡು ಹೋಗದಂತ ಇಡೀ ಊರೆಲ್ಲ ಸಾರಿಬಿಡ್ತೀವಿ. ಮಗನೇ ಸೋದರ ಸೋದರಿ, ಇಸ್ರಾಯೇಲರಿಗೆ ಮಾರ್ಗ ಗೊತ್ತಿಲ್ಲ ಕಾನಾನ್ಗೆ ಹೋಗಲಿಕ್ಕೆ. ದೇವರು ಮೇಘ ಸ್ತಂಭವಾಗಿ ಅವ್ರ ಮುಂದೆ ಹಾದು ಹೋಗಿ, ಅಗ್ನಿ ಸ್ತಂಭವಾಗಿ ಅವ್ರ ಮುಂದೆ ಹಾದು ಹೋಗಿ ಮಾರ್ಗ ತೋರಿಸಿದ್ದಾನೆ. ಒಂದು ಸಾರಿ ಒಬ್ಬ ದೇವ್ರ ಸೇವಕರು ಹೇಳಿದಂಥ ಸಾಕ್ಷಿ, ಅವರು ಬೈಬಲ್ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಆ ಬೈಬಲ್ ಕಾಲೇಜ್ ಎಲ್ಲಿದೆ ಅಂದರೆ ಭಯಂಕರವಾದಂಥ ಒಂದು ಕಾಡು. ಆ ಕಾಡಿನ ಮಧ್ಯದಲ್ಲಿ ಬೈಬಲ್ ಕಾಲೇಜ್ ಇದೆ. ಬೈಬಲ್ ಕಾಲೇಜ್ ವಾರ ಎಲ್ಲ ಬೈಬಲ್ ಕಾಲೇಜಲ್ಲಿ ಓದಿ ಅವಾಗವಾಗ ಮಧ್ಯದಲ್ಲಿ ಆ ಅಡವಿಯ ಅರಣ್ಯ ಸುತ್ತಮುತ್ತ ಇರುವಂಥ ಹಳ್ಳಿಗಳಿಗೆ ಹೋಗಿ ಇವರು ಸುವಾರ್ತೆ ಸಾರಿ ಬರಬೇಕು, ಸೇವ್ ಮಾಡಿ ಬರಬೇಕು. ಬೈಬಲ್ ಕಾಲೇಜಲ್ಲಿದ್ದು ಅವಾಗವಾಗ ಬೈಬಲ್ ಕಾಲೇಜಿಂದನೇ ಸುವಾರ್ಥ ಸಾರ ಅಂತ ಅಕ್ಕಪಕ್ಕದ ಹಳ್ಳಿಗಳಿಗೆ ಕಳಿಸ್ತಿರ್ತಾರೆ. ಇವರಿಬ್ಬರು ಏನು ಮಾಡಿದ್ದಾರೆ ಅಂದರೆ, ಈ ಸೇವಕನು ಆತನ ಫ್ರೆಂಡ್ ಇನ್ನೊಬ್ಬ ಸೇವಕರು ಸುವಾರ್ತೆ ಸಾರಬೇಕಂತೇಳಿ ಅಕ್ಕಪಕ್ಕದ ಅರಣ್ಯದ ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗಿದ್ದಾರೆ. ಸುವಾರ್ತೆ ಎಲ್ಲ ಸಾರಿ ಸಾಯಂಕಾಲ ಆಗಿದೆ. ವಾಪಸ್ ಬೈಬಲ್ ಕಾಲೇಜ್ ಬರಬೇಕಲ್ವಾ, ಬರಬೇಕಾದ್ರೆ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಆ ಸ್ಥಳದಲ್ಲಿ 2 ದಾರಿ ಇದೆ. ಆ ದಾರಿ ಕನ್ಫ್ಯೂಸ್ ಆಗಿದೆ ಅವರಿಗೆ. ಈ ದಾರಿಗೆ ಹೋಗ್ಬೇಕಾ, ಈ ದಾರಿಗೆ ಹೋಗ್ಬೇಕಾ, ಈ ದಾರಿಗೆ ಹೋಗ್ಬೇಕಾ, ಈ ದಾರಿಗೆ ಹೋಗ್ಬೇಕು. ಅಪ್ಪಿ ತಪ್ಪಿ ಕನ್ಫ್ಯೂಸ್ ಆಗಿ ಮಿಸ್ ಆಗಿ ಹೋದರೆ ಅರಣ್ಯದ ಒಳಗೆ ಹೋಗಬೇಕು. ಅರಣ್ಯದ ಒಳಗೆ ಹೋದರೆ ಸಂಜೆ ಸಮಯ, ಮಿಸ್ ಆಗಿ ಅರಣ್ಯದ ಒಳಗೆ ಹೋದರೆ ಅವ್ರ ಪ್ರಾಣಕ್ಕೆ ಅಪಾಯ ತಂದ್ಕೋಬೋದು.
ನಷ್ಟ ತಂದ್ಕೋಬೋದು. ಒಂದು ವೇಳೆ ಕಾಡು ಪ್ರಾಣಿಗಳ ಕೈಗೆ ಸಿಕ್ಕು ಪ್ರಾಣ ಕೂಡ ಕಳ್ಕೋಬೋದು ಅಂಥ ಪರಿಸ್ಥಿತಿ. ಏನು ಮಾಡಬೇಕು ಇವಾಗ ಅಂತೇಳಿ ಗೊತ್ತಾಗದೆ ಇಬ್ಬರು ಸೇರಿ ಪ್ರಾರ್ಥನೆ ಮಾಡ್ತಾರೆ. ಅಯ್ಯ, ಈ 2 ದಾರಿ ಇದೆ, ಯಾವ ದಾರಿಗೆ ಹೋಗ್ಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಅರಣ್ಯ ಕರ್ಕೊಂಡು ಹೋಗ್ತದೋ, ಈ ದಾರಿ ಬೈಬಲ್ ಕಾಲೇಜಿಗೆ ಕರ್ಕೊಂಡು ಹೋಗೋ ಗೊತ್ತಿಲ್ಲ, ನೀನೇ ನಮಗೆ ದಾರಿ ತೋರಿಸಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಮಾಡಿ ಆಮೇಲೆ ಅನ್ನುವಷ್ಟರಲ್ಲಿ ಅಷ್ಟು ದೂರದಲ್ಲಿ ಟಾರ್ಚ್ ಬೆಳಕು ಕಾಣಿಸಿದೆ. ಆ ಟಾರ್ಚ್ ಬೆಳಕು ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದೆ. ಇವರು ಅಂದ್ಕೊಂಡಿದ್ದಾರೆ, ದೇವರೇ ನಮಗೆ ದಾರಿ ತೋರ್ಸೋಕ್ಕೋಸ್ಕರ ಈ ಬೆಳಕು ರೂಪದಲ್ಲಿ ಬಂದಿದ್ದಾನಂತೇಳಿ ಆ ಟಾರ್ಚಿನ ಬೆಳಕು ಹೆಂಗೆ ಹೋಗುತ್ತೋ ಹಂಗಂಗೆ ಹೋಗಿದ್ದಾರೆ. ಆ ಟಾರ್ಚ್ ಬೆಳಕು ಸೀದಾ ಬೈಬಲ್ ಕಾಲೇಜ್ವರೆಗೆ ಕರ್ಕೊಂಬಂದು ಅಲ್ಲಿಂದ ಕಣ್ಮರೆಯಾಗಿದೆ. ಏಸಯ್ಯ ನಮಗೆ ಮಗನೇ ಸೋದರಿ, ಇವತ್ತು ನಿಮ್ಮ ಜೀವಿತ ದಾರಿ ಕಾಣದ ಸ್ಥಿತಿಯಲ್ಲಿದೆಯಾ? ಅದು ಮಾಡ್ಬೇಕಾ ಇದು ಮಾಡ್ಬೇಕಾ ಅಂತ ತಿಳಿತಾ ಇಲ್ವಾ? ಹೇಗೆ ನನ್ನ ಸಾಲನ ತೀರಿಸ್ಬೇಕೋ ದಾರಿ ಕಾಣ್ತಾ ಇಲ್ವಾ? ವಿದ್ಯಾಭ್ಯಾಸ ಮುಂದುವರಿಸ್ಬೇಕಾ ಅಥವಾ ಕೆಲಸ ಮಾಡಬೇಕಾ, ಏನು ಮಾಡ್ಬೇಕಂತ ದಾರಿ ಕಾಣ್ತಾ ಇಲ್ವಾ? ಜಾಬ್ ಕಳ್ಕೊಳ್ಳತ್ತ ಸ್ಥಿತಿಯಲ್ಲಿದ್ದೀನಿ, ಮುಂದೆ ಏನು ಮಾಡಬೇಕಂತ ದಾರಿ ಕಾಣ್ತಾ ಇಲ್ವಾ? ಬಿಸ್ನೆಸ್ ಮುಚ್ಚಿ ಹೋಗುವ ಪರಿಸ್ಥಿತಿಗೆ ಬಂದಿದೆ, ಮುಂದೆ ಏನು ಮಾಡಬೇಕಂತ ದಾರಿ ಕಾಣ್ತಾ ಇಲ್ವಾ? ಗಂಡ ಕೈ ಬಿಟ್ಟು ಹೋಗಿದ್ದಾನೆ, ಚಿಕ್ಕ ಮಕ್ಕಳಿದ್ದಾರೆ, ಮುಂದೆ ಏನು ಮಾಡಬೇಕಂತ ದಾರಿ ಕಾಣ್ತಾ ಇಲ್ವಾ? ತಾಯಿ ಅನಾರೋಗ್ಯದಲ್ಲಿ ಬಿದ್ದಿದ್ದಾಳೆ, ತಂದೆ ಅನಾರೋಗ್ಯದಲ್ಲಿ ಬಿದ್ದಿದ್ದಾನೆ, ಗಂಡ ಅನಾರೋಗ್ಯದಲ್ಲಿ ಬಿದ್ದಿದ್ದಾನೆ, ಮುಂದೆ ಏನು ಮಾಡಬೇಕಂತ ದಾರಿ ಕಾಣ್ತಾ ಇಲ್ವಾ? ಕೈಯಲ್ಲಿ ₹1 ಬಿಡಿಗಾಸಿಲ್ಲ, ಮುಂದೆ ಏನು ಮಾಡಬೇಕಂತ ದಾರಿ ಕಾಣ್ತಾ ಇಲ್ವಾ? ಹಣ ಇಲ್ಲದೆ ಆಲಯದ ಕೆಲಸ ನಿಂತೋಗಿದೆ, ಮುಂದೆ ಏನು ಮಾಡಬೇಕಂತ ದಾರಿ ಕಾಣ್ತಾ ಇಲ್ವಾ? ಮಗನೇ ಸೋದರಿ, ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 32, 33ರಲ್ಲಿ ಇಸ್ರಾಯೇಲ್ರಿಗೆ ಮುಂದೆ ಹೋಗಿ ದೇವರು ಹೆಂಗೆ ದಾರಿ ತೋರಿಸಿದನೋ, ದೇವರು ಹೇಳ್ತಾನೆ, ನೀನು ಚಿಂತಿಸಬೇಡ, ನಾನೇ ನಿನಗೆ ದಾರಿ ತೋರಿಸ್ತಾನೆ. ಅವ್ರು ನನಗೆ ದಾರಿ ತೋರಿಸ್ತಾರೇನೋ, ಇವ್ರು ನನಗೆ ದಾರಿ ತೋರಿಸ್ತಾರೇನೋ, ಆ ವ್ಯಕ್ತಿ ನನಗೆ ದಾರಿ ತೋರಿಸ್ತಾನೇನೋ, ಈ ವ್ಯಕ್ತಿ ನನಗೆ ದಾರಿ ತೋರಿಸ್ತಾನೇನೋ, ಆ ಅಧಿಕಾರಿ ನನಗೆ ದಾರಿ ತೋರಿಸ್ತಾನೇನೋ, ಈ ಅಧಿಕಾರಿ ನನಗೆ ದಾರಿ ತೋರಿಸ್ತಾನೇನೋ, ಆ ರಾಜಕೀಯ ವ್ಯಕ್ತಿ ನನಗೆ ದಾರಿ ತೋರಿಸ್ತಾನೇನೋ, ಈ ರಾಜಕೀಯ ವ್ಯಕ್ತಿ ನನಗೆ ದಾರಿ ತೋರಿಸ್ತಾನೇನೋ, ಆ ಕುಟುಂಬದವ್ರು ನನಗೆ ದಾರಿ ತೋರಿಸ್ತಾರೇನೋ, ಈ ಕುಟುಂಬದವ್ರು ನನಗೆ ದಾರಿ ತೋರಿಸ್ತಾರೇನೋ ಅಂತ ಹೇಳಿ ತಿರುಗಿ ಯಾರು ದಾರಿ ತೋರಿಸ್ಲಿಲ್ವಾ? ಸ್ವಾರ್ಥ ಪ್ರಪಂಚ ಎಲ್ಲಿ ದಾರಿ ತೋರಿಸ್ತಾರೆ? ಯಾರು ದಾರಿ ತೋರಿಸಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡ, ದೇವರಂತಾನೆ ನಾನೇ ದಾರಿ ತೋರಿಸ್ತೇನೆ. ಒಂದು ಸಾರಿ ಒಂದು ಪಟ್ಟಣಕ್ಕೆ ನನ್ನನ್ನು ಒಂದು ಸಭೆಗೆ ವಾಕ್ಯ ಸಾರಲಿಕ್ಕೆ ಕರೆದಿದ್ದಾರೆ. 3 ದಿನ ಮೀಟಿಂಗ್. ಆ ಪಾಸ್ಟ್ರು ನನಗೆ ಸಾಕ್ಷಿ ಹೇಳ್ತಾರೆ, ಸಾರ್ ನಾನು ಆಲಯ ಕಟ್ಟಬೇಕಂತ ಸ್ಟಾರ್ಟ್ ಮಾಡೀನಿ ಸಾರ್, ಕೈಯಲ್ಲಿ ದುಡ್ಡಿಲ್ಲ, ಅದು ಎಷ್ಟಾಯ್ತೋ ಸ್ಟಾರ್ಟ್ ಮಾಡೀನಿ, ನನಗೆ ಭಾಳ ಹಣದ ಅವಶ್ಯಕತೆ ಇದೆ ಸರ್. ಆ ರೀತಿ ಹಣದ ಅವಶ್ಯಕತೆ ಇರಬೇಕಾದ್ರೆ ಬುನಾದಿ ಹಾಕಿದ್ದೀವಿ. ಆ ಟೈಮಲ್ಲಿ ನಮಗೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಬಂದು ನನಗೆ ಹೇಳ್ದ, ಪಾಸ್ಟ್ರೇ ನಾನು ನಿಮ್ಮನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ನಾನು ನಿಮ್ಮನ್ನು ಒಬ್ಬ ದೊಡ್ಡ ವ್ಯಕ್ತಿ ಬಳಿ ಕರ್ಕೊಂಡು ಹೋಗ್ತೀನಿ, ಆತ ನೀವು ಆಲಯ ಕಟ್ಟಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈ ಪಾಸ್ಟ್ರ್ ಅಂದರು, ನಿಜವಾಗ್ಲೂ ಸಾರ್ ನೀವಿಷ್ಟು ಮಾಡಿದರೆ ನಮಗೆ ಭಾಳ ಹೆಲ್ಪ್ ಮಾಡ್ದಂಗೆ ಆಗ್ತದೆ ಸಾರ್, ಭಾಳ ಸಹಾಯ ಮಾಡ್ದಂಗೆ ಆಗ್ತದೆ ಸಾರ್ ಅಂತ ಈ ಪಾಸ್ಟ್ರು ಆ ವ್ಯಕ್ತಿಗೆ ಹೇಳಿದರು. ಆಗ ಇನ್ನೊಬ್ಬ ವ್ಯಕ್ತಿ ಇವನು ಆ ಪಾಸ್ಟ್ರಿಗೆ ಆಲಯ ಕಟ್ಟಲಿಕ್ಕೆ ಸಹಾಯ ಮಾಡಿಸ್ತಾನಂತ ಇನ್ನೊಬ್ಬ ವ್ಯಕ್ತಿ ಗೊತ್ತಾಗಿ, ನಿನಗೆ ಬುದ್ಧಿಗಿದ್ದೈತಾ, ನಿನ್ನ ತಲೆಗೆಲೆ ಕಟ್ಟತ್ತಾ, ಹೋಗಿ ಅವ್ರಿಗೆ ಸಹಾಯ ಮಾಡಿಸ್ತೀಯಾ, ಹೋಗಿ ಆ ಸಹಾಯ ಮಾಡುವಂಥ ಸ್ಥಳನ ಅವ್ರಿಗೆ ತೋರಿಸ್ತೀಯಾ, ಆಮೇಲೆ ನೋಡು ನಿನ್ನೆ ಕೈ ಬಿಡ್ತಾರೆ ಅಂಥೇಳಿ ಈ ವ್ಯಕ್ತಿಗೆ ಹೇಳ್ಬಿಟ್ಟನು. ಹೇಳಿದಾಗ ಈ ವ್ಯಕ್ತಿ ಮಾತು ಕೇಳಿ ಆ ಪಾಸ್ಟ್ರಿಗೆ ಫೋನ್ ಮಾಡಿ ಹೇಳ್ತಾನೆ, ಸಾರ್ ಅವ್ರು ಹೇಳಿದ್ರು ಈಗ ಸದ್ಯಕ್ಕೆ ಅವ್ರು ಸಹಾಯ ಮಾಡಲ್ಲಂತೆ ಅಂತ ಹೇಳ್ಬಿಟ್ನು. ಆ ಟೈಮಲ್ಲಿ ಪಾಸ್ಟ್ರ್ ಏನು ಮಾಡಿದ್ರು, ದೇವರ ಹತ್ರ ಕೈ ಎತ್ತಿ ಪ್ರಾರ್ಥಿಸ್ತಾ ಇದ್ರು, ಅಯ್ಯ ಸಹಾಯ ಮಾಡಿಸ್ತೀನಿ ಅಂತ ಹೇಳಿದವರು, ದಾರಿ ತೋರಿಸ್ತೀನಿ ಅಂತ ಹೇಳಿದವರು, ದಾರಿ ತೋರಿಸ್ದಂಗೆ
ಜಾರ್ಕೊಂಡರಯ್ಯ, ಈ ಆಲಯ ಕಂಪ್ಲೀಟ್ ಮಾಡಲಿಕ್ಕೆ ನೀನೇ ದಾರಿ ತೋರ್ಸಯ್ಯ. ಭಾರದಿಂದ ಪ್ರಾರ್ಥನೆ ಮಾಡಿದ್ರು, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ರು. ನೆಕ್ಸ್ಟ್ ವಾರದಲ್ಲಿ ಏನಾಯ್ತು ಗೊತ್ತಾ? ಯಾರೋ ಒಬ್ಬ ವ್ಯಕ್ತಿ ಗೊತ್ತಿಲ್ಲ, ಆ ಪಾಸ್ಟ್ ಹೇಳಿದ ಸಾಕ್ಷಿ ನನಗೆ, ಅವ್ರಿಗೆ ಗೊತ್ತಿಲ್ಲದ ಅಪರಿಚಿತ ವ್ಯಕ್ತಿ ಬಂದು, ಪಾಸ್ಟ್ರೇ ಯಾರೋ ಹೇಳಿದ್ರು ನೀವು ಆಲಯ ಕಟ್ತೀರಂತೆ 10 ಲಕ್ಷ ರೂಪಾಯಿ ಚೆಕ್ ಕೈಯಲ್ಲಿ ಕೊಟ್ಟು ಆಲಯದ ಕೆಲಸ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ರು. ಹಂಗೆ ರೀ ದೇವ್ರ ಸ್ತೋತ್ರ. ಸಹಾಯ ಮಾಡಿಸ್ತೀವಿ, ಎಲ್ಪ್ ಮಾಡಿಸ್ತೀವಿ, ದಾರಿ ತೋರಿಸ್ತೀವಿ ಅಂತ ಹೇಳಿದವರು ಸಹಾಯ ಮಾಡಿಸ್ದಂಗೆ ಜಾರಿಕೊಂಡ್ರು. ಆದರೆ ಏಸಯ್ಯ ಅವರಿಗೆ ದಾರಿ ತೋರಿಸಿದಾನೆ. ಬಹಳ ಜನರ ಹೃದಯದಲ್ಲಿರುವಂಥ ನೋವೇನು ಗೊತ್ತಾ? ಆ ವ್ಯಕ್ತಿ ನಮಗೆ ಸಹಾಯ ಮಾಡಬೇಕಂತ ಇದ್ರು, ಆದರೆ ಕೆಲವರು ಏನು ಮಾಡಿದರು? ಕೆಡಿಸಿದ್ದಾರೆ ಸಹಾಯ ಮಾಡ್ದಂಗೆ. ಆ ಕುಟುಂಬದವರು ನಮ್ಮ ಮನೆ ಕಟ್ಟಲಿಕ್ಕೆ ಎಲ್ಪ್ ಮಾಡಬೇಕಂತ ಇದ್ರು, ಕೆಲವು ಜನ ಎಲ್ಪ್ ಮಾಡ್ದಂಗೆ ಕೆಡಿಸಿದ್ದಾರೆ. ಆ ಅಧಿಕಾರಿ ನಮ್ಮ ಮಗನಿಗೆ ಕೆಲಸ ಕೊಡ್ತೀವಂತ ಹೇಳಿದ್ರು, ಆದರೆ ನಮ್ಮವರೇ ಆ ಕೆಲಸ ಸಿಗದಂಗೆ ಕೆಡಿಸಿದ್ದಾರೆ. ನಮ್ಮ ಮಗಳ ಮದುವೆ ಫಿಕ್ಸ್ ಆಗಿತ್ತು, ಆದರೆ ನಮ್ಮ ಸ್ವಂತದವರೇ ಮದುವೆ ಆಗದಂಗೆ ಕೆಡಿಸಿಬಿಟ್ರು. ದೂರ ಹೋಗಿರುವಂಥ ಹೆಂಡತಿ ಮತ್ತೆ ವಾಪಸ್ ಬರ್ತೀನಿ ಅಂತ ಫೋನ್ ಮಾಡಿದ್ಲು, ಆದರೆ ನಮ್ಮವರೇ ಬರ್ದಂಗೆ ಕೆಡಿಸಿಬಿಟ್ರು. ದೂರ ಹೋದಂಥ ಗಂಡ ಮತ್ತೆ ವಾಪಸ್ ಬರ್ತೀನಿ ಅಂತ ಯಾರೋ ಮೂಲಕ ಹೇಳಿ ಕಳಿಸಿದಾನೆ, ಆದರೆ ನಮ್ಮವರೇ ಬರ್ದಂಗೆ ಕೆಡಿಸಿಬಿಟ್ರು. ನಮಗೇನಾದರೂ ಕಷ್ಟ ಬಂದರೆ ಆ ವ್ಯಕ್ತಿ, ಆ ಕುಟುಂಬ, ಆ ಸ್ಥಳ ನಮ್ಮ ಕಷ್ಟದ ಕೈ ಹಿಡ್ತಿದ್ರು, ಆದರೆ ನಮ್ಮವರೇ ಅವರು ಸಹಾಯ ಮಾಡ್ದಂಗೆ ಕೆಡಿಸ್ಬಿಟ್ರಂತ ನೋವಲ್ಲಿ ನೀನು ಕೂತ್ಕೊಂಡಿದೀಯಾ? ನನ್ನ ದೇವ್ರು ಹೇಳ್ತಾನೆ, ಯಾರು ಕೆಡಿಸಿದ್ರು, ಯಾರು ಕಲ್ಲಾಕಿದ್ರು ಚಿಂತೆ ಮಾಡಬೇಡ, ನನ್ನ ದೇವರು ನಿನಗೆ ದಾರಿ ತೋರಿಸ್ತಾನೆ. ಸಹಾಯ ಮಾಡುವವ್ರನ್ನ ಸಹಾಯ ಮಾಡ್ದಂಗೆ ಕೆಡಿಸುವವರಿಗೆ, ಕಲ್ಲಾಕುವವರಿಗೆ ಒಂದು ಮಾತು ಹೇಳ್ತೀನಿ, ನೀವು ಸಹಾಯ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಸಹಾಯ ಮಾಡಿಸಲಿಲ್ಲ ಅಂದರೂ ಪರವಾಗಿಲ್ಲ, ಸಹಾಯ ಮಾಡೋರನ್ನ ಕೆಡಿಸ್ಬೇಡ್ರಿ. ನೀವು ಇನ್ನೊಬ್ಬರಿಗೆ ದಾರಿ ತೋರಿಸಲಿಲ್ಲ ಅಂದರೂ ಪರವಾಗಿಲ್ಲ, ದಾರಿ ತೋರಿಸೋರನ್ನ ಕೆಡಿಸ್ಬೇಡ್ರಿ. ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಸಹಾಯ ಮಾಡಿಸಲಿಲ್ಲ ಅಂದರೂ ಪರವಾಗಿಲ್ಲ, ಸಹಾಯ ಮಾಡುವವ್ರನ್ನ ಕೆಡಿಸಿ ಸಹಾಯ ಹೊಂದಿಕೊಳ್ಳೋರಿಗೆ ಕಲ್ಲು ಹಾಕಬೇಡ್ರಿ. ಒಂದು ಮಾತು ಹೇಳಿ, ಬೈಬಲಲ್ಲಿ ದೇವರು ಒಂದು ಮಾತು ಹೇಳ್ತಾನೆ, ಏನಂತ ಗೊತ್ತಾ? ನೀವು ಅಳೆಯುವ ಅಳತೆಯಿಂದಲೇ ಜನರು ನಿಮಗೆ ಅಳೆಯುವರು. ಅಂದ್ರೆ ಅರ್ಥ ಏನು ಗೊತ್ತಾ? ಏನು ಇವತ್ತು ನೀನು ಇನ್ನೊಬ್ಬರು ಸಹಾಯ ಹೊಂದದಂಗೆ ಕೆಡಿಸ್ತೀಯೋ, ಏನು ನೀನು ಇನ್ನೊಬ್ಬರು ಸಹಾಯ ಹೊಂದದಂಗೆ ಕಲ್ಲಾಗ್ತೀಯೋ, ನಾಳೆ ನೀನು ಸಹಾಯ ಹೊಂದದಂಗೆ ಕೆಡಿಸೋರು ಎದ್ದೇಳ್ತಾರೆ. ನೀನು ಹೆಂಗೆ ಇನ್ನೊಬ್ಬರಿಗೆ ಕಲ್ಲಾಗ್ತೀಯೋ, ನಿನಗೂ ಕಲ್ಲಾಕೋರು ಇನ್ನೊಬ್ರು ಎದ್ದೇಳ್ತಾರೆ. ಅದರ ಅರ್ಥ ಸ್ವಾಮಿ ಹೇಳೋದು. ಹಲ್ಲೆಲೂಯಾ. ಅದಕ್ಕೋಸ್ಕರ ಇವತ್ತಿನಿಂದ ಇನ್ನೊಬ್ಬರು ಸಹಾಯ ಹೊಂದದಂಗೆ ಕಲ್ಲು ಏನಾಗ್ತಾ ಇದ್ದೀರಾ ಅದನ್ನು ನಿಲ್ಲಿಸ್ಬಿಡ್ರಿ. ಕರ್ತನು ಇವತ್ತಿನಿಂದಲೇ ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಒಂದು ಸಾರಿ ಒಬ್ಬ ತಾಯಿ ರೋಡ್ ಪಕ್ಕದಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಟಿದ್ಲು. ಕಿರಾಣಿ ಅಂಗಡಿ ಇಟ್ಟರೆ ತುಂಬ ಚೆನ್ನಾಗಿ ವ್ಯಾಪಾರ ನಡೀತಿತ್ತು, ಆದಾಯ ಬರ್ತಿತ್ತು, ಕುಟುಂಬ ಚೆನ್ನಾಗಿ ನಡೀತಿತ್ತು. ಈ ರೋಡ್ ಬಂತು, ಡಬಲ್ ರೋಡ್ ಬಂತು. ಗೌರ್ಮೆಂಟ್ ಡಬಲ್ ರೋಡ್ ಸ್ಯಾಂಕ್ಷನ್ ಮಾಡ್ತು. ಡಬಲ್ ರೋಡ್ ಸ್ಯಾಂಕ್ಷನ್ ಮಾಡಿದ್ದಕ್ಕೆ ಆ ರೋಡ್ನಲ್ಲಿ ಅಂತ ಎಲ್ಲ ಅಂಗಡಿಗಳನ್ನ ಏನು ಮಾಡಿಬಿಟ್ರು, ಗೌರ್ಮೆಂಟ್ನವರು ತೆಗೆಸ್ಬಿಟ್ರು. ಈ ಅಂಗಡಿನ ಕಿರಾಣಿ ಅಂಗಡಿ ಕೂಡ ತೆಗೆಸ್ಬಿಟ್ರು. ಆ ಅಂಗಡಿನ ಗೌರ್ಮೆಂಟ್ನವ್ರು ತೆಗೆಸಿದಾಗ ಈ ತಾಯಿಗೆ ಭಾಳ ನೋವಾಯಿತು. ಈಗ ಅಂಗಡಿ ತೆಗೆದಾಕ್ಬಿಟ್ಟಿದ್ದಾರೆ, ಏನು ಮಾಡಬೇಕು ಇವಾಗ? ಈ ಅಂಗಡಿಯಿಂದನೇ ಇದರಲ್ಲಿ ಬರುವ ಆದಾಯದಿಂದಲೇ ನನ್ನ ಕುಟುಂಬ ಚೆನ್ನಾಗಿ ನಡೀತಿತ್ತು, ನನ್ನ ಕುಟುಂಬನ ಚೆನ್ನಾಗಿ ಪೋಷಿಸ್ತಾ ಇದ್ದೆ, ನನ್ನ ಮಕ್ಕಳನ್ನ ಚೆನ್ನಾಗಿ ಪೋಷಿಸ್ತಾ ಇದ್ದೆ. ಈಗ ನಾನು ಏನು ಮಾಡಲಿ ಇವಾಗ?
ಡೈಲಿ ಖರ್ಚಿಗೆ ಏನು ಮಾಡಬೇಕು, ಕುಟುಂಬದ ಖರ್ಚಿಗೆ ಏನು ಮಾಡಬೇಕು, ಮಕ್ಕಳ ಖರ್ಚಿಗೆ ಏನು ಮಾಡಬೇಕು, ದೈನಂದಿನ ಖರ್ಚಿಗೆ ಏನು ಮಾಡಬೇಕು, ದಾರಿ ಕಾಣ್ತಾ ಇಲ್ಲ. ಮೊಣಕಾಲಾಕಿ ಕೈ ಎತ್ತಿ ಕಣ್ಣೀರಿನಿಂದ ಏಸೈಗೆ ಪ್ರಾರ್ಥನೆ ಮಾಡಿದ್ಲು, ಅಪ್ಪ ನನ್ನ ಅಂಗಡಿನೇ ತೆಗೆದಾಕಿದ್ದಾರೆ, ನಾನೇನು ಮಾಡಬೇಕು, ನೀನೇ ದಾರಿ ತೋರಿಸಂತ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮನು ಆ ತಾಯಿಗೆ ಮಾತಾಡಿದನು. ಈ ಎಲ್ಲ ಐಟಮ್ಸ್ ತಕ್ಕೊಂಡು ಮನೆಗೆ ಹೋಗಿ ಮನೆಗೆ ಮಾರಾಟ ಮಾಡಂದನು. ಏನಯ್ಯ ಹಿಂಗೆ ಹೇಳ್ತೀಯಾ, ಇಲ್ಲಿಟ್ರೇ ಜನ ಬರೋದು ಕಷ್ಟ, ಮನೆಗೆ ತಕ್ಕೊಂಡೋಗಿ ಮಾರಿದ್ರೆ ಯಾರು ಬರ್ತಾರಂದರು. ನೀನು ನಂಬಿಕೆಯಿಂದ ಮನೇಲೆ ಆರಂಭ ಮಾಡಂದನು. ಆ ದೇವರು ಸ್ವರ ಕೇಳಿ ಆ ಎಲ್ಲ ಕಿರಾಣಿ ಸಾಮಾನು ತಕ್ಕೊಂಡು ಮನೇಲೇ ಸ್ಟಾರ್ಟ್ ಮಾಡಿದ್ಲು. ಎಲ್ಲರಿಗೆ ಹೇಳಿದ್ರು ಮನೇಲೇ ಮಾರಾಟ ಮಾಡ್ತೀವಂತ ಹೇಳಿದರು. ಒಂದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯಿತು. ವಾರದಲ್ಲಿ ಅವ್ರ ಮನೆ ಮುಂದೆ ಗುಂಪು ಗುಂಪಾಗಿ ಜನ ಬಂದಿದ್ದಾರೆ, ಕ್ಯೂನಲ್ಲಿ ಜನ ಬಂದಿದ್ದಾರೆ, ಜಾತ್ರೆ ಥರ ಗುಂಪು ಗುಂಪಾಗಿ ಜನ ಬಂದಿದ್ದಾರೆ. ಕೆಲವೇ ದಿನದಲ್ಲಿ ಆ ಏರಿಯಾದಲ್ಲೇ ಆ ಮನೆಯಲ್ಲಿ ನಡೆಯುವಂಥ ಕಿರಾಣಿ ಅಂಗಡಿನ ದೇವರು ಫೇಮಸ್ ಮಾಡಿದಾನೆ.